What's your name? My name? Which name? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ? ನಾವೆಲ್ಲ ಫ್ರೆಂಡ್ಸ್ ಜೊತೆ ಒಂದ್ಸತಿ ಗೋವಾಗೆ ಹೋಗ್ಬೇಕಂತ ಪ್ಲಾನ್ ಹಾಕೇ ಇರ್ತೀವಿ. ಆದರೆ ಈ ನಾರ್ತ್ ಗೋವಾ ಇದೆಯಲ್ಲ, ಗೊತ್ತಾ, ಗೋವಾ ಇಂಡಿಪೆಂಡೆನ್ಸ್ ಡೇನ 2 ದಿವಸ ಆಚರಣೆ ಮಾಡುತ್ತೆ. ಒಂದು 15 ಆಗಸ್ಟು ಎಲ್ಲರೂ ಮಾಡಬೇಕಂದ್ರೆ, ಇನ್ನೊಂದು 19 ಡಿಸೆಂಬರ್. ಇಂಡಿಯನ್ ಟೆರಿಟರೀಸು ಬ್ರಿಟಿಷಿಂದ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಗೋವಾ ಮಾತ್ರ ಇನ್ನೂ 14 ವರ್ಷ ಪೋರ್ಚುಗೀಸ್ ಅವರು ಆಳ್ತಾ ಇರ್ತಾರೆ. ನೋವೇ ಹಾಂ, ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಹಂಗೆ ನಡ್ಕೊಂಡು ಹೋದರೆ ಮುಂದೆ ನಿಮಗೆ ಮುಲ್ತಾನಿ ಮಿಟ್ಟಿ ಸಿಗುತ್ತೆ. ಅಂದರೆ ಇದನ್ನು ಎಲ್ಲರೂ ದುಡ್ಡು ಕೊಟ್ಬಿಟ್ಟು ತೊಗೊತೀರಾ, ಆಮೇಲೆ ಅಂಗಡಿಗಳಲ್ಲಿ ತೊಗೊತೀರಾ. ಆದರೆ ಇಲ್ಲಿ ನಿಮಗೆಲ್ಲ ಫ್ರೀಯಾಗಿ ಸಿಗುತ್ತೆ ಮುಲ್ತಾನಿ ಮಿಟ್ಟಿ. ಎಷ್ಟು ಬೇಕಾದ್ರೂ ತೊಗೊಳ್ಳಿ, ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಎಷ್ಟು ಬೇಕಾದ್ರೂ ಮನೆಗೆ ಎತ್ಕೊಂಡೋಗಿ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಆದರೆ ದಯವಿಟ್ಟು ಗಾರ್ಬೇಜ್ ಅಂತೂ ಇಲ್ಲೆಲ್ಲ ಬಿಸಾಕಬೇಡಿ, ಪ್ಲಾಸ್ಟಿಕ್ ಎಲ್ಲ. ಇಲ್ಲಿ ನಡ್ಕೊಂಡು ಹೋದರೆ ನಿಮಗೆ ಇಲ್ಲಿ ಬ್ಯಾನಿಯನ್ ಟ್ರೀ ಬಾಬಾ ಅಂತ ಸಿಗ್ತಾರೆ, ನೋಡ್ಬೋದು ನನ್ನ ವೀಡಿಯೋದಲ್ಲಿ. ನಾನು ಹೋದಾಗ ಅಷ್ಟೊಂದು ಜನ ಎಲ್ಲ ಇರಲಿಲ್ಲ. ನಾನು ಆಫ್ ಸೀಸನಲ್ಲಿ ಹೋಗಿದ್ನಲ್ಲ, ಅದಕ್ಕೆ ಅನಿಸುತ್ತೆ. ಅದಕ್ಕೆ ನೀವು ಮುಂದೆಗಡೆ ಬೇರೆಯವ್ರ ವೀಡಿಯೋಸ್ ಎಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು ಆ ಬಾಬಾ ಏನೇನು ಮಾಡ್ತಾರೆ ಅಂತ. ಮುಂದೆಗಡೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ಫುಲ್ ರೆಸ್ಟೋರೆಂಟೆ. ಅದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮ್ಮ ಊಟ ಎಲ್ಲ. ಇವಾಗ ಏನು ನೋಡ್ತಿದ್ದೀರಾ, ಈ ಕೆಫೆ ಹೆಸರು ಬಂದ್ಬಿಟ್ಟು ಈವಾ ಕೆಫೆ ಅಂತ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಕೆಫೆ ಅಂತಲೇ ಹೇಳ್ಬೋದು ಈ ಅಂಜುನಾ ಬೀಚ್ ಹತ್ರ. ಆಮೇಲೆ ಇಲ್ಲಿ ಲುಕ್ ವೈಸ್ ಚೆನ್ನಾಗಿದೆ, ಆಮೇಲೆ ಏಸ್ಥೆಟಿಕ್ ಲುಕ್ ಇದೆ, ಆಮೇಲೆ ಎಲ್ಲ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ಬೇಕಂತಲೇ ಒಳಗಡೆ ಬಂದೆ, ಇದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ. ಆದರೆ ಇಲ್ಲಿ ಏನೂ ತೊಗೊಳ್ಳಿಲ್ಲ ನಾನು, ಯಾಕಂದರೆ ಫುಡ್ ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ ಇತ್ತು ನನ್ನ ಪರ್ಸ್ನಲಿ. ಆದರೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ನಿಮ್ಮ ಹತ್ರ ದುಡ್ಡಿದ್ರೆ.